ಬಾಯಿಲಿ ಬಿಡು. ಪುಣ್ಯ, ನನ್ನ ಕೈಯಿಂದಾನೆ ಪೈಪ್ ಕಿತ್ಕೋತ್ಯಾ? ನಿನಗೆಷ್ಟೇ ಧೈರ್ಯ? ನನಗ್ ಬರ್ತಿರೋ ಕೋಪಕ್ಕೆ ಪೈಪ್ ಕಿತ್ಕೊಳ್ಳೋದಷ್ಟೇ ಅಲ್ಲ, ನಿನ್ ಪ್ರಾಣನೇ ತೆಗೆದ್ ಬಿಡ್ತಾ ಇದ್ದೆ. ಏನು ಪರ್ಣಿಕಾ, ಒಳಗ್ ಹೋಗು. ಅಮ್ಮ, ಬಾಯ್ ಮುಚ್ಕೊಂಡು ಒಳಗ್ ಹೋಗು. ಹಾಗಲ್ಲಮ್ಮ, ಬಾಯ್ ಮುಚ್ಕೊಂಡು ಒಳಗ್ ಹೋಗು ಅಂತಂದೆ ತಾನೆ. ಅಷ್ಟಕ್ಕೂ ಅವಳು ಏನ್ ಮಾಡಿದ್ಲು ಅಂತ ನಿನಗ್ ಗೊತ್ತಾ? ನೀನೇನ್ ಮಾಡ್ದೆ ಅಂತಾನು ನಾನು ನೋಡ್ದೆ. ನಿನಗ್ ತಾಯಿಯಾಗಿ ಪುಣ್ಯ ಮುಂದೆ ನಿನಗೆ ಅವಮಾನ ಆಗಿ ಬೇಜಾರಾಗಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಒಳಗ್ ಹೋಗು ಅಂತ ಇದ್ದೀನಿ. ಹೋಗು ಹೋಗು, ಒಳಗೋಗು, ಹೋಗು. ಅನಿರುದ್ಧ್, ನಿಮ್ಮಮ್ಮ ನಿನ್ನ ಹುಡುಕ್ತಾ ಇದ್ದಾರೆ, ನೀನು ಕೂಡ ಒಳಗ್ ಹೋಗು. ಪುಣ್ಯ, ನಿನ್ನ ಹತ್ರ ಮಾತಾಡಬೇಕು. ನನಗ ಅಗತ್ಯ ಇಲ್ಲ. ಆದ್ರೆ ಹೇಳಲೇಬೇಕು ಅನ್ನೋ ಅವಶ್ಯಕತೆ ನನಗಿದೆ. ಏನ್ ಹೇಳ್ತೀರಾ ಅಂತ ಗೊತ್ತಿದ್ರೇನೆ ಅಲ್ವಾ ಕೇಳಿಸ್ಕೊಳ್ಳೋದು. ತಾಳ್ಮೆ ಇದ್ರೆ ತಾನೆ ನಾನು ಹೇಳೋದು ಅರ್ಥ ಆಗೋದು. ಏನ್ ಹೇಳ್ತೀರಾ? ನನ್ ಮಗಳು ಮತ್ತೆ ಬಂದಿದ್ದಕ್ಕೋಸ್ಕರನೇ ಬದುಕ್ ಬಿಡ್ರಿ? ಇಲ್ಲ ಅಂದಿದ್ರೆ ಆ ಬೆಂಕಿನಲ್ಲಿ ಹತ್ತುರ್ದು ಬೂದಿ ಆಗೋಗ್ತಿದ್ರಿ. ಇನ್ನೊಂದ್ಸಲ ನನ್ ಮಗಳ ಮೇಲೆ ಮಂತ್ರ ಪ್ರಯೋಗಗಳು, ಕ್ಷುದ್ರ ಪೂಜೆಗಳನ್ನ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತೀರಾ, ಅಷ್ಟೇ ತಾನೆ? ನಿಜನೇ. ಒಂದ್ ವೇಳೆ ನನ್ನ ಮಗಳಿಗೆ ಶುದ್ರ ಪೂಜೆ ಮಾಡಿದ್ದು ನೀನೇ ಅಂತೇನಾದ್ರೂ ನನಗೆ ಗೊತ್ತಾಗಿದ್ದಿದ್ರೆ ಎಲ್ಲಾರ ಮುಂದೆ ಹೇಳಿ ನಾನಿನ್ನ ಸಾಯಿಸ್ತಾ ಇರ್ಲಿಲ್ಲ, ಒಂದೇ ಸಲ ಸಾಯಿಸ್ಬಿಡ್ತಿದ್ದೆ. ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇರ್ಲಿಲ್ಲ. ಸಾಯಿಸಿ ನಿನ್ ಚಿತೆಗೆ ನಾನೇ ಬೆಂಕಿ ಇಟ್ಬಿಡ್ತಾ ಇದ್ದೆ. ಏನಾಗಿದೆಯೋ ಅದರಲ್ಲಿ ನಿನ್ ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ನೀನು ನಿರ್ದೋಷಿ ಅಂತ ನನ್ಗೆ ಅರ್ಥ ಆಗಿದೆ. ನಿಜ ಗೊತ್ತಾಗದೆ ನಿನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಬೆಂಕಿ ಹಾಕಿ ನಿನ್ನ ಸಾಯಿಸ್ಬೇಕು ಅನ್ಕೊಂಡೆ. ಅದ್ ಎಂತ ದೊಡ್ಡ ತಪ್ಪು ಅಂತ ನನ್ಗೀಗ ಅರ್ಥ ಆಗಿದೆ. ಇವಾಗ ನೀನ್ ನನ್ನ ಕ್ಷಮಿಸ್ಲೇಬೇಕು. ಕೆಲವರು ಕೆಲವು ಮಾತುಗಳನ್ನ ಹೇಳಲ್ಲ, ಹೇಳಿಸ್ಕೊಳ್ಳೋದು ಇಲ್ಲ. ಮುಖ್ಯವಾಗಿ ಈ ಭದ್ರಾವತಿ ಕ್ಷಮಿಸ್ಬಿಡು ಅನ್ನೋ ಮಾತನ್ನ ಅವ್ರ ಜನ್ಮದಲ್ಲೇ ಅನ್ನಲ್ಲ. ಪಾಪ ಈಗ ಹೇಳ್ಬೇಕಾಗ್ ಬಂದಿದೆ. ನಿಜನೇ. ಈ ಭದ್ರಾವತಿ ತನ್ನ ಇಡೀ ಜೀವನದಲ್ಲಿ ನನ್ನ ಅಣ್ಣನಿಗೆ ಬಿಟ್ರೆ ಇನ್ಯಾರನ್ನೂ ಕ್ಷಮಿಸಿ ಅಂತ ಕೇಳಲ್ಲ, ಕೇಳೋದೂ ಇಲ್ಲ. ಅಮ್ಮ, ಅತ್ತೆ ಮಾಲನ್ನು ಪುಣ್ಯನು ಸಾಯಿಸೋದಕ್ಕೆ ನೋಡಿದ್ರ? ಮತ್ತ ಆ ವಿಷಯ ನನಗ್ಯಾಕೆ ಹೇಳಿಲ್ಲ? ಹೇಳಿದ್ರೆ ಎಲ್ಲೋ ಇದ್ದು ನೀನು ಹೇಗ್ ಬರ್ತೀಯ, ಬಂದು ಹೇಗ್ ಕಾಪಾಡ್ತೀಯ? ನಿಜವಾಗ್ಲೂ ಆ ದೇವ್ರ ದಯದಿಂದ ಮಾಯ ಆಗಿದ್ದ ಪರ್ಣಿಕಾ ವಾಪಸ್ ಬಂದಿದ್ದಕ್ಕೆ ಪುಣ್ಯ ಮಾಲ ಬದುಕ್ ಬಂದ್ಬಿಟ್ರು. ಇದೆಲ್ಲ ಅತ್ತೆ ಆಡ್ತಿರೋ ನಾಟಕ ಅಮ್ಮ. ಪುಣ್ಯನ್ನು ಮಾಲನ್ನು ಸಾಯಿಸೋದಕ್ಕೆ ಅವರೇ ಪರ್ಣಿಕನ್ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ. ಇಷ್ಟಕ್ಕೆ ಅವ್ರನ್ನ ಸುಮ್ಮನೆ ಬಿಡಬಾರದು. ನಾನು ಇವಾಗ್ಲೇ ಹೋಗ್ತೀನಿ. ಬೇಡ ಕಂದ, ಬೇಡ. ನಿಮ್ಮಪ್ಪ ಬರೋ ತನಕ ತಡ್ಕೋ. ಅವ್ರು ಬರೋ ತನಕ ನಾವು ಹೀಗೆ ಇರೋಣ, ಸರಿನಾ? ಸರಿನಾ? ಸರಿನಮ್ಮ. ಅಷ್ಟಕ್ಕೂ ನಿಮ್ಮಪ್ಪ ಯಾವಾಗ ಬರ್ತಾರೋ? 2 ದಿವಸದಲ್ಲಿ ಬಂದ್ಬಿಡ್ತಾರಮ್ಮ. ಸರಿ, ನೀನ್ ಹೋಗಿ ಹುಷಾರಾಗಿ ಮಲ್ಕೋ. ಸರಿನಮ್ಮ. ಮಾಲಾ, ದೇವಸ್ಥಾನದ ವಿಶೇಷತೆ ಹೇಳೋದಕ್ಕೆ ಇಲ್ಲಿಗೇನು ಕರ್ಕೊಂಬಂದೆ? ಈ ಮರನ ನೋಡು, ಇದನ್ನ ಚಿಂತಾಮಣಿ ವೃಕ್ಷ ಅಂತ ಕರೀತಾರೆ. ಯಾರಾದ್ರೂ ಈ ಮರದ ಮುಂದೆ ನಿಂತ್ಕೊಂಡು 2 ಕೈಗಳಿಂದ ಆಲಂಗಿಸಿದ್ರೆ ನಾವ್ ಅನ್ಕೊಂಡಿರೋ ಕೋರಿಕೆಗಳು ಈಡೇರತ್ತೆ. ನಿಜಾನ ಮಾಲಾ? ಅಂದ್ರೆ ನಂಗೂ ಪುಣ್ಯಂಗೂ ಮದ್ವೆ ಆಗ್ಬೇಕು ಅಂತ ನಾನು ಬೇಡ್ಕೋತೀನಿ. ನೀನ್ ಹೇಳ್ತಿರೋದ್ ನಿಜಾನೇ ಅಲ್ವಾ ಮಾಲಾ?
ಈ ಮಾಲಾ ಯಾವತ್ತೂ ಸುಳ್ಳು ಹೇಳಲ್ಲ. ನಿನ್ ಕೋರಿಕೆಗಳಲ್ಲಿ ನ್ಯಾಯ ಇದ್ರೆ ನಿನ್ 2 ಕೈಗಳು ಸೇರ್ಕೊಳತ್ತೆ, ಇಲ್ಲಾಂದ್ರೆ ಏನ್ ಮಾಡಿದ್ರೂ ಸೇರೋದಿಲ್ಲ. ಸರಿ ಮಾಲಾ, ನಾನು ನೋಡ್ಕೋತೀನಿ. ದೇವ್ರೆ, ಪುಣ್ಯನೇ ನನ್ನ ಹೆಂಡತಿ ಆಗ್ಬೇಕು, ಜೀವನ ಪೂರ್ತಿ ನನ್ನ ಜೊತೆನೇ ಇರಬೇಕು. ಪಶುಪತಿ, ಬಲಿ ಪಶು ಬರ್ತಾ ಇದ್ದಾಳೆ ನೋಡು. ಆ ಪಶುಗಳನ್ನ ಬಲಿ ಪಡ್ಕೊಳ್ಳೋದಕ್ಕೋಸ್ಕರ ಈ ಪಶುಪತಿ ಸಿದ್ಧ. ನೀನು ಬಾಲ ರೂಪದಲ್ಲೂ ಹೋಗಿ ಸಾಯಿಸೋದಕ್ಕೆ ಸಿದ್ಧನಾ? ನಾನು ಮಾಲಾಗಿ ಬದಲಾಗಿ ತುಂಬಾ ಹೊತ್ತಾಯ್ತು. ಅರೆ ರೇ 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 ಬಾಲಭೂತಕಿ, ನಿನ್ ಪ್ರತಿಭೆಗೆ ಭೂತ ನಮಸ್ಕಾರಗಳು. ಹೋಗು, ಈಗ ನಿನ್ ಕೆಲ್ಸ ಶುರು ಮಾಡ್ಕೋ. ಪುಣ್ಯ ಪುಣ್ಯ ಪುಣ್ಯ. ಮಾಲನ ಧ್ವನಿ ಕೇಳಿದ್ರೇನೆ ಪುಣ್ಯನಿಗೆ ಸಂತೋಷ. ಅಂಥದ್ರಲ್ಲಿ ವಿಲವಿಲ ಒದ್ದಾಡೋ ಭೂತಕಿ ಮಾಲಾ ಮಾತಾಡಿದ್ರೆ ಪುಣ್ಯನ ಪ್ರಾಣ ವಿಲವಿಲ ಒದ್ದಾಡತ್ತೆ. ಆರಾಮಾಗಿ ನಾಗನಿಧಿ ರಹಸ್ಯನ ಹೇಳ್ಬಿಡ್ತಾಳೆ.